ಚಿಕ್ಕೋಡಿ ಶಹರದಲ್ಲಿರುವ ನಾಗಶಕ್ತಿ ಹೋಂಡಾಯ್ ಶೋರೂಮ್ನಲ್ಲಿ ಕಾರ್ ಪಾಸಿಂಗ್ ಕುರಿತು ಗೊಂದಲ. ಚಿಕ್ಕೋಡಿ ನಾಗಶಕ್ತಿ ಹೋಂಡಾಯ್ ಶೋರೂಮ್ನಲ್ಲಿ ಕಲ್ಲಪ್ಪ ಬಸ್ತಬಾಡ ಎಂಬ ವ್ಯಕ್ತಿ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ರು. ಇವರನ್ನು ಬಳಸಿಕೊಂಡು ಗಾಡಿ ಪಾಸಿಂಗ್ ಮಾಡುವ ಕೆಲಸದಲ್ಲಿ ನಾಗಶಕ್ತಿ ಹೋಂಡಾಯ್ ಶೋರೂಮ್ ಹೈಯರ್ ಅಥಾರಿಟಿ ಇರುವ ಗಿರೀಶ್ ಪೂಜಾರ್ ಎನ್ನುವರು ಪಾಸಿಂಗ್ ಮಾಡುವ ಕೆಲಸದಲ್ಲಿ ಗೋಲ್ಮಾಲ್ ಮಾಡಿದ್ದು, ಈಗಿದ್ದವರು ಇವರ ಮೇಲೆ ಆರೋಪ ಹಾಕಿ ಇವರು ಬಾಜ್ ಹಾಕ್ತಿದ್ದಾರೆ ಎಂದು ಆರೋಪ ಮಾಡಿರುವ ಕಲ್ಲಪ್ಪ ಬಸ್ತವಾಡ 4-ವೀಲರ್ ಗಾಡಿಗಳನ್ನು ಖರೀದಿ ಮಾಡುವ ಗ್ರಾಹಕರು ಎಚ್ಚರವಾಗಿರಬೇಕು. ಶೋರೂಮ್ಗಳಲ್ಲಿ ಪಾಸಿಂಗ್ ಮಾಡುವಾಗ ಆಗ್ತಿರುವ ಹಣದ ದುರ್ಬಳಕೆ ಆಗ್ತಿದ್ದು, ಗಾಡಿ ತೆಗೆದುಕೊಳ್ಳುವ ಗ್ರಾಹಕರು ಗಾಡಿಗಳನ್ನು ಖರೀದಿ ಮಾಡಿ ಇಂಥದೇ ಒಂದು ಕೃತ್ಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿದ್ದು, ಕಲ್ಲಪ್ಪ ಬಸ್ತವಾಡ ಎಂಬುವರು ನಮ್ಮ ಜೊತೆ ಮಾತನಾಡಿ ಅವರಿಗಾಗಿರುವ ಅನ್ಯಾಯ ಕುರಿತು ಹೇಳ್ಕೊಂಡಿದ್ದಾರೆ. ಕೇಳೋಣ ಬನ್ನಿ. ಡಾಕ್ಯುಮೆಂಟೇಶನ್ ಎಲ್ಲ ಆಗ್ಯಾವ್ರ ಕರ್ನಾಟಕ ಮಾಡಕ್ ಬರಲ್ಲ ಏನ್ ಮಾಡ್ಸೋಣ್ರಿ ಅಲ್ಲಿ ನಾನು ಪಿ ಎಸ್ ಆಯ್ದನ್ರಿ, ವಿಚಾರ ಮಾಡ್ಬೇಡ್ರಿ, ಅಲ್ಲಿ ನಾವು ಹೋಯ್ತೀವ್ರಿ. ಬಟ್ ನಿಮ್ಮದು ಒಂದು ಫೈನಲ್ ಮೊದಲು ಹೇಳ್ರಿ. 15 ಟೈಮ್ ಕೊಟ್ಟು ಸರ್, 15 ದಿವಸ ಅಂದ್ರೆ ನಮಗೊಂದು ಡೇಟ್ ಹೇಳ್ರಿ. 1-2 ದಿವಸ ಡೇಟ್ ಹೆಚ್ಚು ಕಡಿಮೆ ಆಗಲಿ ನಡೀತದೆ. ಇಲ್ಲಲ್ರಿ, ಈಗ 9 ಐತಿಲ್ರಿ, 9 ಅಂದ್ರೆ 15 ದಿವಸ ಹೇಳ್ರಿ. 24, 25, 26 ಮುಗಿತ್ರಿ ಸರ್. 2 ದಿವಸ ನಾವೇ ಹೆಚ್ಚಿಗೆ ಕೊಡೋಣ ಹೋಗ್ಲಿ. ನಾವು ವಿಚಾರ ಮಾಡಿದ್ವಿ, ನಮ್ಮ ಗಾಡಿಯನ್ನು ತಗೊಂಡ್ಬಾರ್ದು. ಏನು ದಿವಸ ನಾವು ಗಾಡಿ ಇಟ್ಕೊಂಡು ಲಕ್ಷ್ಮಿ ಬಂದೈತೆ ನಿಮಗೆ ತೊಗೊಂಡಿರ್ತೀವಿ, ಒಂದು ಆಸೆ ಇರ್ತದೆ. ಕೆಟ್ಟದ್ದು ವಿಚಾರ ಮಾಡಿ ತೊಗೊಂಡ್ರೆ ರೋಡ್ ಮ್ಯಾಗ ಎಲ್ಲ ಹಿಡಿದ್ರಪ್ಪ ಅಂದ್ರೆ ನಾವು ನೀವು ಏನು ಹೇಳ್ತೀರಿ ನೋಡ್ರಿ. ದೇವ್ರ ಮೇಲೆ ಒಂದು ನಂಬಿಕೆ ಒಂದು ಅವರಿಗೆ ಇವರು ಅಡ್ವೊಕೇಟ್ ಅಂತ ತಂದವ್ರು ಯಾರು? ಇವ್ರು ನಿಮ್ಮ ಕ್ಲೈಂಟ್ ಹೋಗಲ್ರಿ? ನಂಗೆ ಸಮಸ್ಯೆ ಬಂದು ಹೇಳಿದ್ರು. ಸಮಸ್ಯೆ ಡಾಕ್ಯುಮೆಂಟ್ ಯಾರು ಬಂದು ಹೇಳಿದ್ರಿ? ಇವರೇ ಬಂದು ಹೇಳಿದ್ರು. ಇವ್ರು ಏನಂತ ಹೇಳಿದ್ರಿ ಸರ್? ದಯವಿಟ್ಟು ತಪ್ಪು ಬೇರೆ ಫ್ರೆಂಡ್ಲಿ ಫ್ರೆಂಡ್ಲಿ ಅವ್ರು ಏನಂತ ಹೇಳಿದ್ರು ಸರ್? ನಾ ಬಂದು ಹೇಳಿದ್ರು ಸರ್, ನಂಗೆ ಹಿಂಗಾಗಿದೆ ಅಂದ್ರೆ ಗಾಡಿ ನಾವು ಇವರು ಗಿರೀಶ್ ಅವರು ಮತ್ತು ಸಂತೋಷ್ ಕಾವೇರಿ ಅವರು ನಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮತ್ತು ಗಾಡಿ ನಾನು ಗಾಡಿಯಲ್ಲಿ ಇವರು ನಾಕಾಶ್ ಅಂತ ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ನಂಗೆ ಗಾಡಿ ಏನು ಮಾಡ್ತಿದ್ರು ಸೇಲ್ಸ್. ಆ ಟೈಮ್ದಾಗ ಗಾಡಿ ಇದನ್ನ ಏನಂದ್ರೆ ಸೇಲ್ ಮಾಡಿದ್ದೀನಿ. ಆದರೆ ಪಾಸಿಂಗ್ ನಾ ಮಾಡಿಕೊಡ್ತೇನೆ ಜವಾಬ್ದಾರಿ ತೊಗೊಂಡು ಅವ್ರ ಕಡೆ ಅಮೌಂಟ್ ತೊಗೊಂಡಿದ್ದೆ. ಆ ಅಮೌಂಟು ಆಲ್ರೆಡಿ ನಾವು ಡೌನ್ ಪೇಮೆಂಟ್ ಅಂತ ಪ್ರಶ್ನೆ ಬಂದದ್ದು ಎಲ್ಲಂದ್ರಿ. ಈಗ ಇವ್ರು ಇಲ್ಲಿವರೆಗೆ ಪಾಸಿಂಗ್ ಮಾಡಲಿಲ್ಲ, ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ. ಈ ಸೆಕೆಂಡ್ ಪಾರ್ಟಿ ಸರ್ ಒಂದ್ಸರಿ ನೀವು ಫೋನ್ ಮಾಡಿದ್ರಲ್ಲ, ಅವ್ರು ಫಸ್ಟ್ ಟೈಮ್ ಫೋನ್ ಮಾಡಿದಾಗ ಸೆಕೆಂಡ್ ಟೈಮ್ ಇವ್ರು ಕಾಲ್ ಹೇಳಿಲ್ಲ ಅಂದ್ರೆ ಇದಕ್ಕೆ ನೆಕ್ಸ್ಟ್ ಏನು ಈಗ ಎಜರೆನ್ಸ್ ಕೊಡ್ತಾರೆ. ಮತ್ತೆ 15 ದಿವಸ ಮೇಲೆ ಮಾಡೋರು ಕೊಡ್ತೇನೆ, ಒಂದು ವಾರ ಟೈಮ್ ಕೊಡ್ರಿ ಮಾಡಿಕೊಡ್ತೇನೆ ಅಂದ್ರೆ ಸರ್. ಈಗ ಸಮಸ್ಯೆ ಬಂದಿದ್ದು ಇವ್ರದ್ದು ಒಂದೇ ಸಮಸ್ಯೆ ಬಂದಿತ್ತು, ಅವ್ರಿಗೆ ಅಂತ ಇದ್ರಿ ಸರ್. ಸರ್ ಮಾಡಿದಿರಿ ಅದ್ರಾಗ 50,000 ನೀವು ಹೆಂಗ್ ಮಾಡಿದ್ರಿ? 50,000 ಇದಕ್ಕೆ ಮಾಡಿದೇನ್ರಿ, ಕುಮಾರಕ್ಕೆ ಗೂಗಲ್ ಪೇ ಮಾಡಿದಿರಿ. ಆಮೇಲೆ ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಕೊಟ್ಟು ಮಾಡ್ತಿದಾರ. ನಿಮ್ಗೆ ಗಾಡಿ ಯಾರು ತಂದು ಕೊಟ್ರು? ನಂದು ಕುಮಾರ ಮತ್ತು ಅವರೊಬ್ಬ ಗಾಡಿ ಕೊಟ್ಟರಿ. ನಾಗಶಾಂತಿಯಲ್ಲಿ ವರ್ಕ್ ಮಾಡೋ ಎಕ್ಸಿಕ್ಯೂಟಿವ್ಸ್. ಓಕೆ ಓಕೆ ಓಕೆ. ಆಮೇಲೆ ಅದನ್ನ ನೀವು ಅಮೌಂಟ್ ಯಾರಿಗೆ ಕೊಟ್ರಿ? ನಾನು ಗಾಡಿ ತೊಗೊಂಡಿದ್ದು 50,000 ರೂಪಾಯಿ ಕುಮಾರ ಕೊಟ್ಟಿನ್ರಿ. ಹಾಂ, ಆನ್ಲೈನ್ ಮಾಡೀನಿ, ಉಳಿದ ಕ್ಯಾಶ್ ಕೊಟ್ಟಿನಿ. ಸೌರಭ ಇವಂಗ ಕುಮಾರಗ. ಸರಿ ಸರಿ. ಇವ್ರು ಯಾರು ಸರ? ಇವ್ರು ಯಾರು? ಅದಕ್ಕೆ ಏನು ಸಂಬಂಧ ಪಡ್ತಾರ ಅಂತ ಕೇಳ್ರಿ. ಶೋರೂಮ್ಗೆ ಏನು ಸಂಬಂಧ ಪಡ್ತಾರ ಅವರು? ಇವ್ರು ಶೋರೂಮ್ಗೆ ಏನು ಸಂಬಂಧ ಬರ್ತಾರೆ? ಇಬ್ರು ರೀ, ಕುಮಾರ ಮತ್ತು ಸೌರಭ ಎಂಪ್ಲಾಯ್ ಅಲ್ರಿ? ನಾಗಶಾಂತಿ ಎಂಪ್ಲಾಯ್ ಅಲ್ರಿ ಅವರು? ಮತ್ತೀಗ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲಲ್ರಿ ಅವ್ರದ್ದು ಶೋರೂಮ್ನಾಗ ಹೋಗಿ ತುಂಬೋದು ಅದನ್ನ ದುಡ್ಡು ನಮ್ಮ ಪರವಾಗಿ. ಹಾಂ, ಈಗ ಅವ ಏನು ಹೇಳ್ತಿದ್ದಾನೆ, ನನ್ನ ಹತ್ರ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾನೆ. ಅವ್ನು ಏನು ಮಾಡಿದ್ರಿ ಈಗ? ಸರಿ ಸರಿ, ಇಲ್ಲಿ ಸ್ಟೇಷನ್ದಾಗ ಇದೇವ್ರಿ. ಮತ್ತು ನೀವು ಬಂದ್ರೆ ಫ್ರೀ ಇದ್ರೆ ಬರ್ರಿ, ಒಂದು ಬಾಯಿ ಮಾತಿಂದ ಹೇಳಕ್ಕಿರಿ ಹಿಂಗೆ ಆಗೈತೆ ಅಂತ. ಹಾಂ, ಸರಿ ಸರಿ, ಓಕೆ ಸರಿ. ಸರಿ.